ಚಿತ್ರದುರ್ಗದ ಏನು ಜವಗೊಂಡನಹಳ್ಳಿ ಹತ್ರ ಏನು ಭೀಕರ ಬಸ್ ಅಪಘಾತ ಆಯಿತು. ಆ ಭೀಕರ ಬಸ್ ಅಪಘಾತದಲ್ಲಿ ಬಸ್ನ ಕ್ಲೀನರ್ ಸಿಬಟ್ ಬಸ್ನ ಕ್ಲೀನರ್ ಒಂದು ತೀವ್ರ ಅಂತ ಗಾಯಕ್ಕೆ ಒಳಗಾಗಿದ್ದಾನೆ. ಆತ ಆ ಕರಾಳತೆಯನ್ನು ಯಾವ ರೀತಿ ಇತ್ತು, ಬಸ್ನ ಅಪಘಾತ ಯಾವ ರೀತಿ ಆಯಿತು ಅನ್ನೋದು ಒಂದೊಂದು ಎಳೆಯಾಗಿ ಹೇಳ್ತಾ ಇದ್ದ. ಆತ ನಮ್ಮ ಜೊತೆನೇ ಇದ್ದಾನೆ, ನ್ಯೂಸ್ ಫಸ್ಟ್ ಜೊತೆ. ಆತನನ್ನು ಮಾತಾಡಿಸ್ತಾ ಹೋಗೋಣ. ಯಾವಾಗ ಬಸ್ ಹೊರಟು ಬ್ರದರ್, ಬಸ್ ಎಷ್ಟು ಗಂಟೆಗೆ ಹೊರಟ್ರಿ, ಏನಾಯಿತು ಅವತ್ತು, ಏನೇನೆಲ್ಲ ಆಯಿತು ಅಂತ? ಸರ್ ಅಷ್ಟು ಬರ್ದಿಲ್ರಿ. ಹಾಂ 9 ಗಂಟೆಗೆ ಬಿದ್ದಿತ್ತು ನೋಡ್ರಿ ಬೆಂಗಳೂರು. ಹಾಂ ಗೂಗಲ್ನಾಗ ಹೊಂಟಿದ್ರಿ ಗಾಡಿ. ಹ್ಞೂ ಅಲ್ಲೇ ಊಟ ಮಾಡಿ ಬಿಟ್ಟಿದ್ವಿ ರೀ. ಅರ್ಧ ತಾಸು ಆಕ್ಸಿಡೆಂಟ್ ಆಯ್ತು ರೀ ಸರ್. ಅರ್ಧ ಗಂಟೆಗೆ? ಹಾಂ. ಎಷ್ಟು ಗಂಟೆ ಬಿಟ್ಟಿದ್ದು ಬೆಂಗಳೂರು? 9 ಗಂಟೆಗೆ. 10 ಗಂಟೆಗೆ ಎಲ್ಲಿ ಬಂದಿದ್ರಿ? 10 ಗಂಟೆಗೆ ನಾನು 11:15 ಇಲ್ಲಿ ನಾಷ್ಟ ಮಾಡಿ ಇಲ್ಲಿ ಅಲ್ಲಿ ನೀಲ್ಮಂಗಲ ಡಾಟ್ ಒಂದು ಹೋಟೆಲ್ ಐತಿ, ಅಲ್ಲೇ ನಾಷ್ಟ ಮಾಡಿ ಹೋಗಿದ್ವಿ. ಅರ್ಧ ತಾಸು ಬಿಟ್ಟು ಆಯ್ತು. ಆಯಿತು. ನೀನು ಅವು ಮಲಗಿದ್ದೆ, ಎಚ್ಚರಿದ್ದ? ಮಲಗಿದ್ದೆ ನಾನು. ಹೌದಾ? ಗೊತ್ತಾಗಿಲ್ಲ ನಿನಗೇನಂತ? ಮತ್ತು ಆಕ್ಸಿಡೆಂಟ್ ಆದಮೇಲೆ ಹೆಂಗೆ ಗೊತ್ತಾಗಿದೆ ನಿಂಗೆ? ಇಲ್ಲಿ ಹೊರಗೆ ಬಿದ್ದಿದ, ಮತ್ತೆ ನಿದ್ದೆ ಹಾರ್ದಣ. ಬಂದು ನೋಡೋ ಹೊಂತೀನಿ, ಅದು ಬೆಂಕಿ ಗಿಂಕಿ ಹಚ್ಚಿದ ಗಾಡಿ. ಹ್ಞೂ. ಯಾರಿಗಾರು ಕಾಪಾಡಿದೆ, ಹೆಲ್ಪ್ ಮಾಡೋಕೆ ಆಯ್ತಾ ನಿಮಗೆ? ನೋಡ ಕಾಲು ಹಿಡಿದಿದ್ದಲ್ಲಿ ಒಂದು. ಹೌದಾ? ಕಾಲು ಜಾಮ್ ಆಗಿದ್ದಲ್ಲಿ ಎಡಕ್ಕಾಗಿಲ್ಲ. ಯಾವ ಜಾಮ್? ಹೊರಗಿಂದ ಜಾಮ್ ಆಯ್ತಾ? ಬಾಗಿಲು ಜಾಮ್ ಆಗಿತ್ತಾ? ಮುಟ್ಟಕ್ಕೆ ಆಗ್ತಿಲ್ಲ? ಆಮೇಲೆ ಸ್ವಲ್ಪ ತಾಸು ಬಿಟ್ಟು ಆತಡ ನಮ್ಮ ಮಾಮ ಹಿಡ್ಕೊಂಡು ಬಂದೀವಿ. ಡ್ರೈವರ್ಗೆ ಹಿಡ್ಕೊಂಡು. ಮಾಮನೇನ ಆತ? ಮತ್ತೆ ಇದು ಅವ್ರ ಕಾಲು ಗಾಯ ಆಗಿದೆ, ಹೆಂಗೆ ಆಕ್ಸಿಡೆಂಟ್ ಆಗಿದ್ದಕ್ಕಾಗಿತ್ತಾ? ಅವ್ರು ಅಲ್ಲೇ ಸಿಕ್ಕೊಂಡ್ಬಿಟ್ಟಿದ್ರು ಕಾರ್ ಇದ್ರಾಗ. ಓಪನ್ ಮಾಡೋಕ್ಕಾಗಲಿಲ್ಲ? ಆಗಲಿಲ್ಲ ರೀ ಅವ್ರಿಗೆ. ಅವರೇ ಕೂಗಿದ್ರೆ ಡೋರ್ ಓಪನ್ ಮಾಡಿದ್ರು ಅಂತ? ಹೇಳ್ರಿ ಅವ್ರು ಬೇಷ್ ಆಗಿದ್ರಿ ಒಂದು ಸ್ವಲ್ಪ. ಆಮೇಲೆ ಅವರು ಜಿಗಿದ್ರೆ ರೀ, ಹಂಗ ಬಾಕಲ ಬಿಚ್ಚ ಹಿಡ್ಕೊಂಡ್ಬಂದಲ್ಲಿ ಸೈಡ್ ಕುಂಚಿದ್ರು. ಆಮೇಲೆ ಉಳಿದವರೆಲ್ಲ ಹೆಂಗೆ ಬಂದಿದ್ದು? ಹಾಂ, ಉಳಿದವ್ರು ಹೊರಗಿನವರೆಲ್ಲ ಬಸ್ಸಾಗಿ ಬಂದಾರಲ್ಲ, ಅವ್ರು ಆಚೆ ಹೆಂಗೆ ಬಂದಿದ್ದು? ಅವ್ರು ಗಿಲಾಸ್ ಪಡ್ಕೊಂಡು ಬಂದ್ರಿ ಹೊರ. ಹೌದಾ? ನೀ ಅದನ್ನೆಲ್ಲ ಕಣ್ಣಾರೆ ನೋಡ್ತಾ ಇದ್ದೆ ಅಲ್ಲಿಗೆ? ಹೇಳ್ರಿ ಹೆಲ್ಪ್ ಮಾಡೋಕ್ಕಾಗಲಿಲ್ಲ ನಿನ್ಗೆ? ಏನು ಅದು ಎದ್ದಾಗ ಆಗಿಬಿಡ್ರಿ ಸರ್. ನಾನು ಹೌದಾ? ಕಾಲು ಹಿಡ್ದಿದ್ರಿ ಅಲ್ಲಿ, ಇನ್ನೂ ಮಟ ನೋವು ಐತ್ರಿ ಇಲ್ಲಿ. ಇನ್ನೂ ಆಗ್ತಿಲ್ಲ ನಿನಗೆ? ಏನು ಮಾಡೋಕ್ಕೂ ಆಗ್ತಿಲ್ಲ? ಹಾಂ, ನೋಡ್ತಾ ಇದೆಯಾ ಸುಮ್ಮನೆ? ಇದಿಷ್ಟು ಈ ಸಿಬಟ್ ಬಸ್ನ ಕ್ಲೀನ್ ಆಗಿರುವಂಥ ಸಾದಿಕ್ ಅವರ ಮಾತು. ಅವ್ರು ಹೇಳೋ ಪ್ರಕಾರ ಅಂತಂತಂದರೆ 10 ಗಂಟೆಗೆ ಬೆಂಗಳೂರಿಂದ ಹೊರಡ್ತೀವಿ, 9 ಗಂಟೆಯಿಂದ ಬೆಳಗ್ಗೆ ಅಂದರೆ ನೈಟ್ 9 ಗಂಟೆಯಿಂದ ಹೊರಡ್ತೀವಿ. ಆ ಸಮಯದಲ್ಲಿ ಅಲ್ಲೇ 1 ಗಂಟೆ ನಂತರ ನಾಷ್ಟ ಮಾಡ್ತೀವಿ. ನಂತರ ಈಗ ನಾನು ಮಲಗಿದ್ದೆ, ಬಸ್ಸಲ್ಲಿ ನಿದ್ದೆಯಲ್ಲಿದ್ದೆ. ಈ ಒಂದು ಏಕಾಏಕಿ ಲಾರಿ ಗುದ್ದಿರೋದ್ರಿಂದ ನಾನು ಆ ಗ್ಲಾಸಿಂದ, ಏನು ಮುಂಬಾಗಿಲಂತ ಇರುವಂಥ ಗ್ಲಾಸಿಂದ ನೆಗೆದು ಆಚೆ ಬರುವಂಥ ಕೆಲಸ ಆಯಿತು. ನನಗೆ ಯಾವುದೇ ರೀತಿಯಂಥ ಜನರನ್ನು ಹೆಲ್ಪ್ ಮಾಡುವಂಥ ಕೆಲಸ ಮಾಡೋಕ್ಕಾಗಲಿಲ್ಲ. ನಮ್ಮ ಮಾವನೇ ಸ್ವತಃ ಡ್ರೈವರ್ ಇದ್ದರು, ಆತ ನಮ್ಮ ಮಾವನೇ. ಆತ ಕೂಡ ಅಲ್ಲಿ ಬಾಗಿಲೆಲ್ಲ ಜಾಮ್ ಆಗಿ ಸಿಕ್ಕಾಕೊಂಡಿದ್ದ. ಹೇಗೋ ಹರಸಾಹಸಪಟ್ಟು ಡೋರನ್ನು ಓಪನ್ ಮಾಡಿ ಡ್ರೈವರ್ ಆದಂಥ ಮೊಹಮ್ಮದ್ ರಫೀಕ್ ಡೋರನ್ನು ತೆಗೆದು ಆಮೇಲೆ ಅಲ್ಲಿಂದ ನೆಗೆಯುವಂಥ ಕೆಲಸ ಮಾಡ್ತಾನೆ. ಹೀಗಾಗಿ ಕೂಡ ಆತನಿಗೆ ಸಾಕಷ್ಟು ಗಾಯ ಆಗಿದೆ ಅಂತ ಹೇಳಿ ಈ ಬಸ್ನ ಭೀಕರತೆ ಯಾವ ರೀತಿ ಅಪಘಾತ ಆಯಿತು ಅನ್ನೋದು ಎಳೆಯಾಗಿ ಬಿಚ್ಚಿಟ್ಟಿರುವಂಥದ್ದು. ಚಿತ್ರದುರ್ಗದಿಂದ ರಾಘವೇಂದ್ರ ಜೊತೆ ಮಹದೇವ್ ಬಿಜಿ, ನ್ಯೂಸ್ ಫಸ್ಟ್, ದಾವಣಗೆರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.